ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ನಲ್ಲಿ ಟ್ಯಾಬ್ ಸ್ಟಾಪ್ ಕೀಯನ್ನು ಹೇಗೆಲ್ಲ ಬಳಸಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾರ್ಮಲ್ ಆಗಿ ಎರಡು ಶಬ್ದಗಳ ನಡುವೆ ಸ್ಪೇಸ್ ಕೊಡಲಿಕ್ಕೆ ನಾವು ಸ್ಪೇಸ್ ಬಾರ್ನ ಬಳಸ್ತೀವಿ. ಈ ಸ್ಪೇಸ್ ಬಾರ್ ಏನು ಮಾಡುತ್ತೆ, ಒಂದು ಅಕ್ಷರದಷ್ಟು ಸ್ಪೇಸ್ ಕೊಡುತ್ತೆ. ಉದಾಹರಣೆಗೆ ನಾನಿಲ್ಲಿ ಯು ಕ್ಯಾನ್ ಅಂತ ಬರಿತೀನಿ, YOU ಕ್ಯಾನ್. ಓಕೆ, ಯು ಕ್ಯಾನ್ ಈ ಎರಡು ಶಬ್ದಗಳ ನಡುವೆ ಒಂದು ಸ್ಪೇಸ್ ಬರಬೇಕು, ಒಂದು ಲೆಟರ್ ಅಷ್ಟು ಸ್ಪೇಸ್ ಬೇಕು. ಅದಕ್ಕೆ ಏನು ಮಾಡ್ತೀನಿ, ನಾನು ಈಗ ಸ್ಪೇಸ್ ಬಾರ್ನ ಪ್ರೆಸ್ ಮಾಡ್ತೀನಿ. ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ರೆ ಒಂದು ಲೆಟರ್ನಷ್ಟು ಸ್ಪೇಸು ಮುಂದೆ ಹೋಗುತ್ತೆ, ಅಂದರೆ ಕರ್ಸರ್ ಒಂದು ಲೆಟರ್ ಸ್ಪೇಸು ಜಂಪ್ ಆಗುತ್ತೆ. ಓಕೆ, ಈಗ ನನಗೆ ಒಂದು ಲೆಟರ್ ಸ್ಪೇಸ್ಗಿಂತ ಹೆಚ್ಚಿನ ಒಂದು ಸ್ಪೇಸ್ ಬೇಕು. ಅದಕ್ಕೆ ಏನು ಮಾಡೋದು, ಟ್ಯಾಬ್ ಸ್ಟಾಪ್ ಕೀಯನ್ನು ಬಳಸ್ಬೋದು. ಓಕೆ, ನಿಮ್ಮ ಕೀಬೋರ್ಡಲ್ಲಿ ಕ್ಯಾಪ್ಸ್ ಲಾಕ್ ಬಟನ್ ಮೇಲ್ಗಡೆ ಇದೆಯಲ್ಲ, ಅದು ಟ್ಯಾಬ್ ಸ್ಟಾಪ್ ಕೀ. ಈ ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಕರ್ಸರು ಎವ್ರಿ 0.5 ಇಂಚಸ್ಗೆ ಅದು ಜಂಪ್ ಆಗ್ತಾ ಇರುತ್ತೆ. ಈಗ ನೋಡಿ, ನಾನು ಈ ಒಂದು ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ರೂಲರ್ ತಗೊಂಡಿದ್ದೀನಿ. ಓಕೆ, ರೂಲರ್ ಇಲ್ಲಿ ಮೇಲೆ ಕಾಣಿಸ್ತಾ ಇದೆ, ಇದು ಇಂಚಸ್ ಅಲ್ಲಿ ಇದೆ. 0.5 ಇಂಚಸ್, 1 ಇಂಚಸ್, 1.5 ಇಂಚಸ್ ಹೀಗೆಲ್ಲ ಇದಾವೆ. ಓಕೆ, ಈಗ ನಾನು ಇದೇನು ಲೆಫ್ಟ್ ಮಾರ್ಜಿನ್ ಸ್ಟಾರ್ಟ್ ಆಗ್ತಾ ಇದೆ, ಇದು 0 ಅಂತ ಅನ್ಕೊಳ್ಳೋಣ. ಈಗ ನಾನು ಇದರಲ್ಲಿ ಮೂರು ಅಕ್ಷರ ಬರೆದಿದ್ದೀನಿ, ಹಾಗೆ ಒಂದು ಸ್ಪೇಸ್ ಕೊಟ್ಟಿದ್ದೀನಿ. ಅಂದ್ರೆ ಅಬೌಟ್ ಈ ಕರ್ಸರ್ ಈಗ ಎಲ್ಲಿಗಿದೆ, 0.3 ಇಂಚಸ್ಗೆ ಇದೆ. ಓಕೆ, 0.3 ಇಂಚಸ್ಗೆ ಕರ್ಸರ್ ಸದ್ಯ ಇದೆ. ನಾನು ಈಗ ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಫಸ್ಟು 0.5 ಇಂಚಸ್ಗೆ ಅದು ಜಂಪ್ ಆಗುತ್ತೆ. ಮತ್ತೊಮ್ಮೆ ನಾನು ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡ್ತೀನಿ, ಇವಾಗ ಏನಾಗುತ್ತೆ, ಅದು 1 ಇಂಚಸ್ ಬರುತ್ತೆ. ಅಂದರೆ ಎವ್ರಿ ಟೈಮ್ ನೀವು ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡಿದಾಗ ಅದು 0.5 ಇಂಚಸ್ಗೆ ಅದು ಜಂಪ್ ಆಗ್ತಾ ಇರುತ್ತೆ. ಓಕೆ, ಅಂದರೆ ಈಗ ನೋಡಿ, ನಿಮಗೆ ಕನ್ಫ್ಯೂಷನ್ ಬೇಡ, ಇನ್ನೊಮ್ಮೆ ನಾನು ತಿಳಿಸ್ತೀನಿ. ಈಗ 1 ಇಂಚಸ್ಗೆ ಕರ್ಸರ್ ಇದೆ. ಓಕೆ, ಇಲ್ಲಿ ನಾನು ABCD ಅಂತ 4 ಅಕ್ಷರನ ಟೈಪ್ ಮಾಡಿದ್ದೀನಿ. ಓಕೆ, 4 ಅಕ್ಷರ ಟೈಪ್ ಮಾಡಿದ್ದೀನಿ. ಈಗ ಎಲ್ಲಿವರೆಗೂ ಇದೆ, ಇದು ಅಬೌಟ್ 1.4 ಇಂಚಸ್ವರೆಗೂ ಬಂದಿದೆ. ಓಕೆ, 1.4 ಇಂಚಸ್ವರೆಗೂ ಬಂದಿದೆ. ಈಗ ನಾನು ಟ್ಯಾಬ್ ಸ್ಟಾಪ್ ಕೀ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, 1.4 ಇಂದ 5 ಇಂಚ್ ಜಂಪ್ ಆದರೆ 1.9 ಇಂಚ್ ಆಗುತ್ತೆ. ಆದರೆ 1.9 ಇಂಚಿಗೆ ಜಂಪ್ ಆಗಲ್ಲ, ಅದು ಏನಾಗುತ್ತೆ, ಫಸ್ಟ್ ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡಿದಾಗ ಇದು 1.5 ಇಂಚಸ್ಗೆ ಬರುತ್ತೆ. ಓಕೆ, ಮತ್ತೊಮ್ಮೆ ನಾನು ಒಂದು ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡಿದಾಗ ಅದು ಮತ್ತೆ 0.5 ಇಂಚಸ್ಗೆ ಜಂಪ್ ಆಗುತ್ತೆ. ಅಂದರೆ ಕರ್ಸರ್ ಏನಾಗುತ್ತೆ, ಎವ್ರಿ ಈ ರೂಲರ್ ಪ್ರಕಾರ 0.5 ಇಂಚಸ್ಗೆ ಅದು ಜಂಪ್ ಆಗ್ತಾ ಇರುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟು ಈ ಟ್ಯಾಬ್ ಸ್ಟಾಪ್ ಕೀ ನಮ್ಗೆ ಬೇಕಾದಲ್ಲಿ ಜಂಪ್ ಆಗಬೇಕು. ನಾವೀಗ ಏನು ಪ್ರೆಸ್ ಮಾಡ್ತೀವಿ, ಪ್ರೆಸ್ ಮಾಡಿದಾಗ ಬರೀ 0.5 ಇಂಚಸ್ ಮೆಜರ್ಮೆಂಟ್ಗೆ ಅದು ಜಂಪ್ ಆಗ್ತಾ ಇರುತ್ತೆ. ಆದರೆ ನಾವು ಎಲ್ಲಿ ಒಂದು ಮಾರ್ಕ್ ಮಾಡ್ತೀವೋ ಆ ಮಾರ್ಕ್ ಮಾಡಿದಂಥ ಪ್ಲೇಸಿಗೆ ಅದು ಜಂಪ್ ಆಗಬೇಕು. ಓಕೆ, ಅದಕ್ಕೆ ನಾವು ಕೆಲವು ಸೆಟ್ಟಿಂಗ್ಸನ್ನು ಮಾಡ್ಕೋಬಹುದು. ಹಾಗೆ ಈ ಟ್ಯಾಬ್ ಸ್ಟಾಪ್ ಕೀಯಲ್ಲಿ 5 ಪ್ರಕಾರದ ಟ್ಯಾಬ್ ಸ್ಟಾಪ್ಗಳು ಬರ್ತವೆ. ಓಕೆ, ಆ 5 ಪ್ರಕಾರದ ಟ್ಯಾಬ್ ಸ್ಟಾಪ್ಗಳು ನಾವು ಬರೆಯುವಂಥ ಡೇಟಾನ ಒಂದೊಂದು ರೀತಿಯಲ್ಲಿ ಅಲೈನ್ಮೆಂಟ್ ಮಾಡ್ತವೆ. ಅದು ಹೇಗೆ ಅಂತ ಈಗ ನೋಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಆಲ್ರೆಡಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ಬೇಕು ಅಂತ ಒಂದಿಷ್ಟು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, 5 ಪ್ರಕಾರದ ಟಾಪ್ ಸ್ಟಾಪ್ಗಳು ಬರ್ತವೆ ಅಂತ ಹೇಳಿದೆ. ಅದರಲ್ಲಿ ಮೊದಲನೇದು ಲೆಫ್ಟ್ ಟ್ಯಾಬ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಯಾವುದು, ಫಸ್ಟ್ ಒನ್ ಲೆಫ್ಟ್ ಟ್ಯಾಬ್. ಇಲ್ಲಿ ಎಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದು ಲೆಫ್ಟ್ ಟ್ಯಾಬ್. ಓಕೆ, ಆನಂತರ ಇನ್ನೊಂದು ಏನದು, ಸೆಂಟರ್ ಟ್ಯಾಬ್. ಇಲ್ಲಿ ಉಲ್ಟಾ ಟಿ ತರ ಕಾಣಿಸ್ತಾ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡಿ, ಉಲ್ಟಾ ಟಿ ತರ ಕಾಣಿಸ್ತಾ ಇದೆ, ಇದು ಸೆಂಟರ್ ಟ್ಯಾಬ್. ಓಕೆ, ಮತ್ತೊಂದು ರೈಟ್ ಟ್ಯಾಬ್, ಉಲ್ಟಾ ಎಲ್ ತರ ಕಾಣಿಸ್ತಿದೆ. ಓಕೆ, ಲೆಫ್ಟ್ ಟ್ಯಾಬ್ ಬರೀ ಎಲ್ ತರ ಇದೆ. ಈ ರೈಟ್ ಟ್ಯಾಬ್ ಏನಾಗಿದೆ, ಅದರ ಅಪೋಸಿಟ್ ಮಿರರ್ ಏನು ಇಮೇಜ್ ಅಲ್ಲಿ ಕಾಣಿಸ್ತಾ ಇದೆ, ಉಲ್ಟಾ ಎಲ್ ತರ ಕಾಣಿಸ್ತಾ ಇದೆ, ಇದು ರೈಟ್ ಟ್ಯಾಬ್. ಓಕೆ, ನೆಕ್ಸ್ಟ್ ಇಲ್ಲಿದೆ ಉಲ್ಟಾ ಟಿ ಇದ್ದು ಅಲ್ಲೊಂದು ಡಾಟ್ ಇದೆ, ನೀವು ಅಬ್ಸರ್ವ್ ಮಾಡಿ. ಇದನ್ನ ನಾವು ಏನು ಕರಿತೀವಿ, ಡೆಸಿಮಲ್ ಟ್ಯಾಬ್ ಅಂತ ಹೇಳ್ತೀವಿ. ಓಕೆ, ಹಾಗೆ ಇಲ್ಲಿ ಕೊನೆಗೆ ಒಂದು ಮಾರ್ಕ್ ಕಾಣಿಸ್ತಾ ಇದೆ, ಏನು ಒನ್ ತರ ಒಂದು ಮಾರ್ಕ್ ಕಾಣಿಸ್ತಾ ಇದೆ, ಇದನ್ನು ನಾವು ಬಾರ್ ಟ್ಯಾಬ್ ಅಂತ ಕರಿತೀವಿ. ಓಕೆ, ಇವೆಲ್ಲ ಟ್ಯಾಬ್ಗಳು ಏನೇನು ಮಾಡ್ತವೆ, ಯಾವಾಗ ನಾವು ಲೆಫ್ಟ್ ಟ್ಯಾಬ್ ಅನ್ನ ಹಾಕ್ತೀವಿ, ಲೆಫ್ಟ್ ಟ್ಯಾಬ್ ಹಾಕಿ ನಾವೇನಾದ್ರೂ ಡೇಟಾ ಬರೆದ್ರೆ ಅದೇನಾಗಿರುತ್ತೆ ರೀ, ಎಲ್ಲಾ ಡೇಟಾನ ಅದು ಲೆಫ್ಟ್ ಅಲೈನ್ಮೆಂಟ್ ಮಾಡುತ್ತೆ. ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈ ಲೆಫ್ಟ್ ಟ್ಯಾಬ್ ಕೆಳಗಡೆ ಏನೆಲ್ಲ ಬರ್ದಿದೀವಿ ಅವೆಲ್ಲ ಲೆಫ್ಟ್ ಇಂದ ರೈಟ್ಗೆ ಮೂವ್ಮೆಂಟ್ ಆಗಿದ್ದಾವೆ. ಓಕೆ, ಆನಂತರ ನಾವು ಯಾವಾಗ ಸೆಂಟರ್ ಟ್ಯಾಬ್ ಅನ್ನ ಬಳಸ್ತೀವಿ, ಸೆಂಟರ್ ಟ್ಯಾಬ್ ಅನ್ನ ಪ್ಲೇಸ್ ಮಾಡಿ ಅದರ ಕೆಳಗಡೆ ಬರಿತೀವಿ, ಬರೆದಂತ ಅಕ್ಷರಗಳೆಲ್ಲ ಏನಾಗಿರ್ತವೆ, ಸೆಂಟರ್ ಅಲೈನ್ ಆಗಿರ್ತವೆ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಟೈಪ್ ಮಾಡಿರುವಂತಹ ಸೆಂಟರ್ ಟ್ಯಾಬ್ ಕೆಳಗಡೆ ಏನು ಟೈಪ್ ಮಾಡಿದ್ದೀನಿ ಅವೆಲ್ಲ ಸೆಂಟರ್ ಅಲೈನ್ ಆಗಿದ್ದಾವೆ. ಓಕೆ,
ಒಂದಷ್ಟು ಅಕ್ಷರ ಲೆಫ್ಟ್ ಸೈಡ್ ಸರಿದಿದ್ದಾವೆ, ಒಂದಷ್ಟು ಅಕ್ಷರ ರೈಟ್ ಸೈಡು ಸರಿದಿದ್ದಾವೆ. ಹಾಗೆ ರೈಟ್ ಟ್ಯಾಬ್ ಅಂತ ಹೇಳ್ತೀವಿ. ಓಕೆ, ರೈಟ್ ಟ್ಯಾಬ್ ಏನು ಮಾಡುತ್ತೆ, ಇಲ್ಲಿರುವಂಥ ಅಕ್ಷರಗಳನ್ನು ಅದು ರೈಟ್ ಅಲೈನ್ ಮಾಡುತ್ತೆ. ರೈಟ್ ಸೈಡ್ ಅಲೈನ್ ಆಗಿದ್ದಾವೆ, ರೈಟ್ ಡೈರೆಕ್ಷನಿಂದ ಲೆಫ್ಟ್ ಡೈರೆಕ್ಷನ್ಗೆ ಅಕ್ಷರ ಮೂವ್ಮೆಂಟ್ ಆಗಿದ್ದಾವೆ. ಟೈಪ್ ಮಾಡಿರುವಂಥ ಡೇಟಾ ಎಲ್ಲ, ಟೈಪ್ ಮಾಡಿರುವಂಥ ಅಕ್ಷರಗಳೆಲ್ಲ ಏನಾಗಿದ್ದಾವೆ, ರೈಟಿಂದ ಲೆಫ್ಟಿಗೆ ಮೂವ್ಮೆಂಟ್ ಆಗಿದ್ದಾವೆ. ಓಕೆ, ಹಾಗೆ ಡೆಸಿಮಲ್ ಟ್ಯಾಬ್ ಏನು ಮಾಡುತ್ತೆ, ಇದ್ರ ಕೆಳಗಡೆ ನಾವೇನು ಬರಿತೀವಿ, ಬರೆದಂಥ ಎಲ್ಲ ಡೆಸಿಮಲ್ ಪಾಯಿಂಟ್ಗಳು ಒಂದ್ರ ಕೆಳಗಡೆ ಒಂದು ಅಲೈನ್ ಆಗಿರ್ತವೆ. ನೋಡಿ, ಇಲ್ಲಿ 1.1 ಅಂತ ಬರ್ತಿದ್ದೀವಿ, ಪಾಯಿಂಟು ಈ ಒಂದು ಡೆಸಿಮಲ್ ಟ್ಯಾಬ್ ಕೆಳಗಡೆ ಬಂದಿದೆ. ಹಾಗೆ ಇಲ್ಲಿ 1 to 12.12 ಅಂತ ಬಂದಿದ್ದೀವಿ, ಅದು ಕೂಡ ಡೆಸಿಮಲ್ ಪಾಯಿಂಟ್ ಬಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಎಲ್ಲ ಡೆಸಿಮಲ್ ಪಾಯಿಂಟ್ಸು ಒಂದ್ರ ಕೆಳಗಡೆ ಒಂದು ಬಂದಿದ್ದಾವೆ. ಹಾಗೆ ಬಾರ್ ಟ್ಯಾಬ್ ಏನು ಮಾಡುತ್ತೆ, ಸಿಂಪ್ಲಿ ಅದೊಂದು ಲೈನ್ ಅನ್ನು ತೋರಿಸುತ್ತೆ, ಜಸ್ಟ್ ಇಲ್ಲಿಗೆ ಇದು ಎಂಡ್ ಆಗಿದೆ ಅಂತ. ಓಕೆ, ಸೊ ಇದಿಷ್ಟು ಟ್ಯಾಬ್ಗಳು. ಓಕೆ, 5 ರೀತಿ ಟ್ಯಾಬ್ಗಳು ಇರ್ತವೆ. 5 ರೀತಿ ಟ್ಯಾಬ್ಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ನೋಡ್ಕೊಂಡ್ವಿ. ಓಕೆ, ಈಗ ಈ ಟ್ಯಾಬ್ ಸ್ಟಾಪ್ಗಳನ್ನು ನಾವು ಸೆಟ್ ಮಾಡೋದು ಹೇಗೆ ಅಂತ ಈಗ ತಿಳ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಇಲ್ಲಿ ನಾನು ಹೊಸದಾಗಿ ಒಂದು ಡಾಕ್ಯುಮೆಂಟ್ ಅನ್ನು ತಗೊಂಡಿದ್ದೀನಿ. ಓಕೆ, ಇಲ್ಲಿ ನಾವು ಫಸ್ಟ್ ಟ್ಯಾಬ್ ಸ್ಟಾಪ್ನ ಹಾಕೋಬೇಕಾದ್ರೆ ರೂಲರ್ ಇರಬೇಕು. ರೂಲರ್ ತಗೊಳ್ಳೋದು ಹೇಗೆ, ಕೆಲವೊಬ್ರು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿರ್ತಾರೆ, ರೂಲರ್ ಇರೋದಿಲ್ಲ. ರೂಲರ್ ಇಲ್ಲದೆ ಇದ್ರೆ ರೂಲರ್ನ ತಗೋಬೇಕು. ವ್ಯೂ ಟ್ಯಾಬಲ್ಲಿ ಹೋಗಿ ಇಲ್ಲಿ ರೂಲರ್ ಅಂತ ಆಪ್ಷನ್ ಇದೆ. ರೂಲರ್ ಇಲ್ಲದೆ ಇದ್ರೆ ರೂಲರ್ನ ಇಲ್ಲಿ ಕ್ಲಿಕ್ ಮಾಡಿ ತಗೋಬಹುದು. ಈಗ ನೋಡಿ, ರೂಲರ್ ಚೆಕ್ ಮಾರ್ಕ್ನ ನಾನು ಕ್ಯಾನ್ಸಲ್ ಮಾಡಿದೆ, ಹೈಡ್ ಆಯಿತು. ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡೋಣ, ರೂಲರ್ ಬರುತ್ತೆ. ಓಕೆ, ರೂಲರ್ ಯಾವಾಗಲೂ ಇಂಚಸ್ ಅಲ್ಲೇ ಇರಲ್ಲ, ಕೆಲವೊಂದು ಕಡೆ ಸೆಂಟಿಮೀಟರ್ಸ್ ಅಲ್ಲಿ ಇರುತ್ತೆ, ಮಿಲಿಮೀಟರ್ಸ್ ಅಲ್ಲಿ ಇರುತ್ತೆ, ಪಾಯಿಂಟ್ಸ್, ಪಿಕಾಸ್, ಹೀಗೆ ಬೇರೆ ಬೇರೆ ಮೆಜರ್ಮೆಂಟ್ಸ್ ಅಲ್ಲಿ ಇರುತ್ತೆ. ಓಕೆ, ನಾವು ಸದ್ಯಕ್ಕೆ ನನಗೆ ಫ್ಯಾಮಿಲಿಯರ್ ಆಗಿರೋದು ಇಂಚಸ್ ಮೆಜರ್ಮೆಂಟ್. ಓಕೆ, ನಾನು ಇಲ್ಲೇನು ಟ್ಯಾಬ್ ಸೆಟ್ಟಿಂಗ್ಸ್ ಮಾಡ್ತಾ ಇದ್ದೀನಿ ಅವೆಲ್ಲ ಇಂಚಸ್ ಅಲ್ಲಿ ನಾನು ಸೆಟ್ಟಿಂಗ್ಸ್ ಅನ್ನ ಮಾಡ್ತೀನಿ. ಓಕೆ, ಒಂದು ವೇಳೆ ನಿಮಗೆ ಸೆಂಟಿಮೀಟರ್ ಫ್ಯಾಮಿಲಿಯರ್ ಆಗಿದ್ರೆ ಸೆಂಟಿಮೀಟರ್ ಅಲ್ಲಿ ನೀವು ಟ್ಯಾಬ್ ಸ್ಟಾಪ್ಗಳನ್ನ ಪ್ಲೇಸ್ ಮಾಡ್ಬೋದು. ಓಕೆ, ಹಾಗಾದ್ರೆ ಒಂದು ವೇಳೆ ನಿಮಗೂ ಇಂಚಸ್ ಅಲ್ಲೇ ಬೇಕಾದ್ರೆ ಅವಾಗ ನೀವು ಆ ಒಂದು ಯಾವುದೇ ಮೆಜರ್ಮೆಂಟ್ ಇರಲಿ ಅದನ್ನ ಇಂಚಸ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಅದು ಹೇಗೆ ಮಾಡೋದು, ಇಲ್ಲಿ ಆಫೀಸ್ ಬಟನ್ ಅಲ್ಲಿ ಹೋಗಿ ವರ್ಡ್ ಆಪ್ಷನ್ಸ್ ಅಂತ ಸಿಗುತ್ತೆ. ವರ್ಡ್ ಆಪ್ಷನ್ಸ್ ಅಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಡಿಸ್ಪ್ಲೇ ಅಂತ ಒಂದು ಸೆಕ್ಷನ್ ಸಿಗುತ್ತೆ. ಈ ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ಇಲ್ಲಿ ಶೋ ಮೆಜರ್ಮೆಂಟ್ ಇನ್ ಯೂನಿಟ್ಸ್ ಅಂತ ಇದೆ. ಓಕೆ, ಇದರಲ್ಲಿ ಕ್ಲಿಕ್ ಮಾಡಿ, ಇದರಲ್ಲಿ ಬೇರೆ ಬೇರೆ ಮೆಜರ್ಮೆಂಟ್ಸ್ ಇದಾವೆ. ಓಕೆ, ಒಂದು ವೇಳೆ ಸೆಂಟಿಮೀಟರ್, ಮಿಲಿಮೀಟರ್ಸ್, ಪಾಯಿಂಟ್ಸ್, ಬಿಕಾಸ್ ಬೇರೆ ಏನಾದರೂ ಆಗಿದ್ರೆ ಅದನ್ನ ನೀವು ಇಂಚಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಂಚಸ್ ಅಲ್ಲಿ ತಗೋಬಹುದು. ಅಥವಾ ನಿಮ್ಮ ಫ್ಯಾಮಿಲಿಯರ್ ಆಗಿರುವಂತಹ ಮೆಜರ್ಮೆಂಟ್ಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಆ ಒಂದು ಮೆಜರ್ಮೆಂಟ್ ಇಲ್ಲಿ ರೂಲರ್ ಮೇಲೆ ಕಾಣಿಸ್ತಾ ಇರುತ್ತೆ. ಓಕೆ, ಈಗ ಈ ರೂಲರು ಇಂಚಸ್ ಅಲ್ಲಿದೆ. ಓಕೆ, ಈಗ ನಾವು ಈ ಇಂಚಸ್ ಮೆಜರ್ಮೆಂಟ್ ಅಲ್ಲಿ ಟ್ಯಾಬ್ ಸ್ಟಾಪ್ ಗಳನ್ನ ಪ್ಲೇಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ, ಎರಡು ರೀತಿಯಲ್ಲಿ ನಾವು ಟ್ಯಾಬ್ ಸ್ಟಾಪ್ ಗಳನ್ನ ಪ್ಲೇಸ್ ಮಾಡಬಹುದು. ಒಂದನೇ ರೀತಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಒಂದನೇ ರೀತಿ ಏನು ಅಂದ್ರೆ, ಇಲ್ಲಿ ನಮಗೆ ಕಾರ್ನರ್ ಅಲ್ಲಿ ನಮಗೆ ಒಂದಿಷ್ಟು ಐಕಾನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಎಲ್ ಅಂತ ಕಾಣಿಸ್ತಾ ಇದೆ. ಎಲ್ ಅಂದ್ರೆ ಏನು, ಲೆಫ್ಟ್ ಟ್ಯಾಬ್. ಓಕೆ, ಇದು ಡಿಫಾಲ್ಟ್ ಆಗಿ ಇಲ್ಲಿ ಎಲ್ ಅಂತಾನೆ ಕಾಣಿಸ್ತಾ ಇರುತ್ತೆ. ಓಕೆ, ಈ ರೀತಿ ಎಲ್ಲಿದೆ ಅಂದ್ರೆ ಲೆಫ್ಟ್ ಟ್ಯಾಬ್ ಇದೆ. ಇದನ್ನ ನಾವು ಪ್ಲೇಸ್ ಮಾಡಬಹುದು. ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಮ್ಮ ಒಂದು ಮೌಸ್ ಪಾಯಿಂಟರ್ನ ಈ ರೂಲರ್ ಮೇಲೆ ತಂದು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಆ ಲೆಫ್ಟ್ ಟ್ಯಾಬ್ ಅಲ್ಲಿ ಪ್ಲೇಸ್ ಆಗುತ್ತೆ. ಓಕೆ, ನನಗೆ ಸೆಂಟರ್ ಟ್ಯಾಬ್ ಬೇಕು ಅಂದ್ರೆ ಇದು ಒಂದು ಇಲ್ಲೇನಿದೆ ಅಲ್ಲ, ಇಲ್ಲಿ ಕಾರ್ನರ್ ಅಲ್ಲಿ, ಈ ಕಾರ್ನರ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದಾಗ ಅದು ನೆಕ್ಸ್ಟ್ ಸೆಂಟರ್ ಟ್ಯಾಬ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಸೆಂಟರ್ ಟ್ಯಾಬ್ ನಮಗೆ ಎಲ್ಲಿ ಬೇಕು ಅಲ್ಲಿಗೆ ನೀವು ಮತ್ತೊಮ್ಮೆ ಕ್ಲಿಕ್ ಮಾಡ್ಬೋದು. ನಮಗೆ ಎಷ್ಟು 2 ಇಂಚಸ್ ಬೇಕು, 2 ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. 2 ಇಂಚಸ್ಗೆ ಸೆಂಟರ್ ಟ್ಯಾಬ್ ಬಂತು. ನೆಕ್ಸ್ಟ್ ನನಗೆ ರೈಟ್ ಟ್ಯಾಬ್ ಬೇಕು ಅಂದ್ರೆ ಮತ್ತೆ ಈ ಕಾರ್ನರ್ ಮೇಲೆ ನಾನು ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, ಈಗ ರೈಟ್ ಟ್ಯಾಬ್ ಆಗಿ ಕನ್ವರ್ಟ್ ಆಗಿದೆ. ಆ ರೈಟ್ ಟ್ಯಾಬ್ ಎಲ್ಲಿಗೆ ಬೇಕು, ನನಗೆ 3.5 ಇಂಚಸ್ ಬೇಕು, ತಗೊಂಡಿದ್ದೀವಿ. ಓಕೆ, ನಾವೆಲ್ಲಿ ಕ್ಲಿಕ್ ಮಾಡ್ತೀವೋ ಆ ಒಂದು ಟ್ಯಾಬು ಅಲ್ಲಿ ಪ್ಲೇಸ್ ಆಗುತ್ತೆ. ಮತ್ತೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ, ಈಗೇನು ಬಂದಿದೆ, ಡೆಸಿಮಲ್ ಟ್ಯಾಬ್ ಬಂದಿದೆ. ಓಕೆ, ಈ ಡೆಸಿಮಲ್ ಟ್ಯಾಬ್ ನನಗೆ ಎಷ್ಟು ಎಲ್ಲಿಗೆ ಬೇಕು, 5 ಇಂಚಸ್ ಬೇಕು. ಜಸ್ಟ್ 5 ಇಂಚಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಡೆಸಿಮಲ್ ಒಂದು ಟ್ಯಾಬು ಬಂದಿದೆ. ಓಕೆ, ಮತ್ತೊಮ್ಮೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈಗ ಬಾರ್ ಟ್ಯಾಬ್ ಬಂದಿದೆ. ಆ ಬಾರ್ ಟ್ಯಾಬ್ ನನಗೆ ಎಲ್ಲಿಗೆ ಬೇಕು, 6.5 ಇಂಚಸ್ ಬೇಕು. 6.5 ಇಂಚಸ್ಗೆ ಅದು ಬಂದಿದೆ. ಓಕೆ, ಹೀಗೆ ಕ್ಲಿಕ್ ಮಾಡ್ತಾ ಹೋದ್ರೆ ಮತ್ತೆ ನೆಕ್ಸ್ಟ್ ನಮಗೆ ಇಂಡೆಂಟ್ಸ್ ಅಂತ ಬರ್ತವೆ. ಇಂಡೆಂಟ್ಸ್ ನಮ್ಗೆ ಈಗ ಯೂಸ್ ಇಲ್ಲ, ನಾನೀಗ ಬರೀ ಟ್ಯಾಬ್ಸ್ ಬಗ್ಗೆ ಮಾತ್ರ ಹೇಳ್ಕೊಳ್ತಾ ಇದ್ದೀನಿ. ಆ ಟ್ಯಾಬ್ಸ್ಗಳು ಈ ರೀತಿಯಾಗಿ ನಾವು ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ಯಾವ್ದು ಬೇಕು ಅದನ್ನ ತಗೊಂಡು
ಹೀಗೆ ಕ್ಲಿಕ್ ಮಾಡ್ತಾ ಹೋದರೆ ಅದು ರುಟೀನ್ ಆಗಿ ನಮಗೆ ಬರ್ತಾ ಇರುತ್ತೆ. ಈಗ ನಾನು ಟ್ಯಾಬ್ ಸ್ಟಾಪ್ಗಳನ್ನು ಪ್ಲೇಸ್ ಮಾಡಿದ್ದೀನಿ ರೂಲರ್ ಮೇಲೆ. ಕರ್ಸರ್ ಈಗ ನಮ್ದೇನಾಗಿದೆ ಮಾರ್ಜಿನಲ್ಲಿದೆ, 0 ಮಾರ್ಜಿನ್ಗಿದೆ. ಇದನ್ನು ನಾನು ಫಸ್ಟು ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದರೆ ಏನಾಗುತ್ತೆ, ಫಸ್ಟ್ ಲೆಫ್ಟ್ ಟ್ಯಾಬ್ ಕೆಳಗಡೆ ಬರುತ್ತೆ, ಲೆಫ್ಟ್ ಟ್ಯಾಬ್ ಕೆಳಗಡೆ ಬಂದಿದೆ. ಇಲ್ಲಿ ನಾನು ಎ ಅಂತ ಬರಿತೀನಿ. ನೆಕ್ಸ್ಟ್ ಮತ್ತೆ ನಾನು ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡ್ತೀನಿ, ಇಲ್ಲಿ ಎ ಅಂತ ಬರಿತೀನಿ. ಓಕೆ, ಮತ್ತೆ ಟ್ಯಾಬ್ ಸ್ಟಾಪ್ ಕೀಯನ್ನು ಪ್ರೆಸ್ ಮಾಡ್ತೀನಿ, ಎ, ಮತ್ತೆ ಇಲ್ಲಿ ಬರಿತೀನಿ 1.1 ಅಂತ. ಓಕೆ, ಬಾರ್ ಟ್ಯಾಬ್ ಏನು ಮಾಡುತ್ತೆ, ಅದು ಇಲ್ಲಿಗೆ ಸ್ಟಾಪ್ ಅಪ್ಪ, ಈ ಲೈನು ಇಲ್ಲಿಗೆ ಸ್ಟಾಪ್ ಆಗಿದೆ ಅಂತ ತೋರಿಸುತ್ತೆ. ಓಕೆ, ಮತ್ತೊಮ್ಮೆ ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ಲೈನು ಬರುತ್ತೆ. ಮತ್ತೊಮ್ಮೆ ಟ್ಯಾಬ್ ಪ್ರೆಸ್ ಮಾಡೋಣ, ಮತ್ತೆ ಲೆಫ್ಟ್ ಟ್ಯಾಬ್ ಕೆಳಗಡೆ ಬಂದಿದೆ. ಇಲ್ಲಿ ನಾನು ಮತ್ತೆ ಎ ಅಂತ ಟೈಪ್ ಮಾಡ್ತೀನಿ. ಓಕೆ, ನೋಡಿ ಲೆಫ್ಟಿಂದ ರೈಟಿಗೆ ಅಲೈನ್ ಆಗಿದೆ. ನೆಕ್ಸ್ಟು ಇಲ್ಲಿ ನಾನು ತ್ರಿಬಲ್ ಎ ಬರಿತೀನಿ. ನೋಡಿ ಇದು ಸೆಂಟ್ರಲ್ ಲೈನ್ ಆಗಿದೆ. ಮತ್ತೆ ನಾನಿಲ್ಲಿ ಎ ಅಂತ ಬರಿತೀನಿ, ತ್ರಿಬಲ್ ಎ ಬರಿತೀನಿ. ನೋಡಿ ರೈಟಿಂದ ಲೆಫ್ಟಿಗೆ ಮೂವ್ಮೆಂಟ್ ಆಗ್ತಾ ಇದೆ. ಮತ್ತೊಮ್ಮೆ ನಾನಿಲ್ಲಿ 111.12 ಈಗ ಬರ್ತಿದ್ದೀನಿ. ನೋಡಿ ಇಲ್ಲಿ ಈ ಡೆಸಿಮಲ್ ಪಾಯಿಂಟ್ ಕೆಳಗಡೆ ಡೆಸಿಮಲ್ ಪಾಯಿಂಟ್ ಬರ್ತಾ ಇದೆ. ಹೀಗೆ ನೀವು ಡೇಟಾನ ಎಂಟ್ರಿ ಮಾಡ್ತಾ ಇರ್ಬೋದು. ನಾನಿಲ್ಲಿ ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ ಅಕ್ಷರಗಳನ್ನು ನಾನು ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ನಿಮಗೆ ಅಗತ್ಯ ಇರುವಂಥ ಡೇಟಾನ ನೀವು ಟೈಪ್ ಮಾಡಿ ಅಲೈನ್ಮೆಂಟನ್ನು ಮಾಡ್ಬೋದು. ಓಕೆ, ಒಂದು ವೇಳೆ ಈ ಟ್ಯಾಬ್ ಸ್ಟಾಪ್ಗಳನ್ನು ನಾನು ಮತ್ತೇನಾದರೂ ಚೇಂಜಸ್ ಮಾಡಬೇಕು, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಏನು, ಈ ಟ್ಯಾಬ್ ಸ್ಟಾಪ್ಗಳನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ನನಗೆ ಈ ಒಂದು ರೈಟ್ ಟ್ಯಾಬಿಂದ ಡೆಸಿಮಲ್ ಟ್ಯಾಬ್ ಮಧ್ಯದಲ್ಲಿ ಒಂದು ಲೈನ್ ಬೇಕು, ಅದಕ್ಕೆ ಲೀಡರ್ ಅಂತ ಹೇಳ್ತೀವಿ. ಆ ಲೀಡರ್ನ ತಗೊಳ್ಳೋದು ಹೇಗೆ, ಅದಕ್ಕಾಗಿ ಇಲ್ಲಿರುವಂಥ ಒಂದು ಟ್ಯಾಬ್ ಸ್ಟಾಪ್ ಪಾಯಿಂಟ್ಗಳ ಮೇಲೆ ಯಾವುದಾದ್ರೂ ಒಂದು ಪಾಯಿಂಟ್ ಮೇಲೆ ನಿಮ್ಮ ಒಂದು ಮೌಸ್ ಪಾಯಿಂಟನ್ನು ತಂದು ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಟ್ಯಾಬ್ಸ್ ವಿಂಡೋ ಓಪನ್ ಆಗುತ್ತೆ. ಈಗ ನನಗೆ ಎಲ್ಲಿಂದ ಎಲ್ಲಿವರೆಗೂ ಲೀಡರ್ ಬೇಕು, ರೈಟ್ ಟ್ಯಾಬಿಂದ ಡೆಸಿಮಲ್ ಟ್ಯಾಬ್ವರೆಗೂ. ಓಕೆ, ಅದಕ್ಕಾಗಿ ನಾವೇನು ಮಾಡೋಣ, ಕೊನೆಗೆ ಏನಿದೆ ಇಲ್ಲಿ ಡೆಸಿಮಲ್ ಟ್ಯಾಬ್ ಎಲ್ಲಿ ಇದೆ, 5 ಇಂಚಸ್ ಇದೆ. ಈ 5 ಇಂಚಸ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ. ಈ ಡೆಸಿಮಲ್ ಟ್ಯಾಬ್ ಜೊತೆಗೆ ನಮ್ಗೆ ಏನಾಗಬೇಕು, ಒಂದು ಲೈನ್ ಬೇಕು, ಲೀಡರ್. ಅದಕ್ಕೆ ಇಲ್ಲಿ ನೋಡಿ ನಮಗೆ ಬೇರೆ ಬೇರೆ ರೀತಿ ಲೀಡರ್ಸ್ ಇದಾವೆ. ನನಗೀಗ ಈ ಡಾಟ್ ಲೀಡರ್ನ ಸೆಲೆಕ್ಟ್ ಮಾಡ್ತೀನಿ. 2 ಅಂತಿದೆಯಲ್ಲ, ಈ ಒಂದು ಡಾಟ್ ಲೀಡರ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸೆಟ್ ಅಂತ ಕೊಡೋಣ. ಓಕೆ ಅಂತ ಕ್ಲಿಕ್ ಮಾಡೋಣ. ಈಗ ಏನಾಗಿದೆ ನೋಡಿ, ಈ ಒಂದು ರೈಟ್ ಟ್ಯಾಬ್ ಮತ್ತು ಡೆಸಿಮಲ್ ಟ್ಯಾಬ್ಗಳ ಮಧ್ಯೆ ಒಂದು ಲೈನ್ ಬಂದಿದೆ. ಇದನ್ನು ನಾವು ಲೀಡರ್ ಅಂತ ಕರಿತೀವಿ. ಹೀಗೆ ನಾವು ಟ್ಯಾಬ್ ಸ್ಟಾಪ್ಗಳನ್ನು ಏನು ಸೆಟ್ ಮಾಡಿ ನಮ್ಗೆ ಬೇಕಾದಂಥ ಡೇಟಾನ ನಾವು ಟೈಪ್ ಮಾಡ್ಬೋದು. ಇದು ಒಂದೇ ಮೆಥಡು. ಇನ್ನೊಂದು ಮೆಥಡಲ್ಲಿ ನಾವು ಟ್ಯಾಬ್ ಸ್ಟಾಪ್ಗಳನ್ನು ಸೆಟ್ ಮಾಡ್ಬೋದು. ಅದಕ್ಕೂ ಮುಂಚೆ ಇಲ್ಲಿರುವಂಥ ಟ್ಯಾಬ್ ಸ್ಟಾಪ್ಗಳನ್ನು ನಾನು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡೋದು ಹೇಗೆ ಸ್ನೇಹಿತರೆ, ನೀವು ಇಲ್ಲಿ ಟೈಪ್ ಮಾಡಿರುವಂಥ ಎಲ್ಲ ಡೇಟಾನ ಸೆಲೆಕ್ಟ್ ಮಾಡಿ ರೂಲರ್ ಮೇಲೆ ಏನು ಟ್ಯಾಬ್ ಸ್ಟಾಪ್ಸ್ ಇದಾವೆ ಅದರ ಮೇಲೆ ಕ್ಲಿಕ್ ಮಾಡಿ. 2 ಸರಿ ಕ್ಲಿಕ್ ಮಾಡಿ ಟ್ಯಾಬ್ಸ್ ವಿಂಡೋ ಬರುತ್ತೆ. ಇಲ್ಲಿ ನಮಗೆ ಕ್ಲಿಯರ್ ಆಲ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಯರ್ ಆಲ್ ಅಂತ ಕ್ಲಿಕ್ ಮಾಡೋಣ. ಓಕೆ ಅಂತ ಕೊಡೋಣ. ಈಗ ನಾವು ಏನು ಟ್ಯಾಬ್ ಸ್ಟಾಪ್ಸನ್ನು ಸೆಟ್ ಮಾಡಿದ್ದೀವಿ ಅವೆಲ್ಲ ಟ್ಯಾಬ್ ಸ್ಟಾಪ್ಸು ಕ್ಲಿಯರ್ ಆಗಿದ್ದಾವೆ. ನಾವು ಟೈಪ್ ಮಾಡಿರುವಂಥ ಡೇಟಾನು ಕೂಡ ಕ್ಯಾನ್ಸಲ್ ಮಾಡೋಣ. ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡ್ತೀನಿ, ಒಂದು ಡೇಟಾ ಕ್ಯಾನ್ಸಲ್ ಆಗುತ್ತೆ. ಓಕೆ, ಈಗ ಇನ್ನೊಂದು ರೀತಿಯಲ್ಲಿ ಟ್ಯಾಬ್ ಸ್ಟಾಪ್ಗಳನ್ನು ಸೆಟಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹೋಮ್ ಟ್ಯಾಬಲ್ಲಿ ಬನ್ನಿ. ಹೋಮ್ ಟ್ಯಾಬಲ್ಲಿ ಇಲ್ಲಿ ಪ್ಯಾರಾಗ್ರಾಫ್ ಗ್ರೂಪ್ ಇದೆ. ಈ ಪ್ಯಾರಾಗ್ರಾಫ್ ಗ್ರೂಪ್ನ ಒಂದು ಕಾರ್ನರಲ್ಲಿ ಇಲ್ಲೊಂದು ಆರೋ ಮಾರ್ಕ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಇಲ್ಲಿ ಪ್ಯಾರಾಗ್ರಾಫ್ ವಿಂಡೋ ಬರುತ್ತೆ. ಈ ವಿಂಡೋದಲ್ಲಿ ಕೆಳಗಡೆ ಇದೆ ಇಲ್ಲಿ ಟ್ಯಾಬ್ಸ್ ಬಟನ್ನು. ಈ ಟ್ಯಾಬ್ಸ್ ಬಟನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡೋಣ. ಈಗ ಟ್ಯಾಬ್ಸ್ ವಿಂಡೋ ಓಪನ್ ಆಗುತ್ತೆ. ಈ ಟ್ಯಾಬ್ಸ್ ವಿಂಡೋದಲ್ಲಿ ನಮಗೆ ಲೆಫ್ಟ್ ಟ್ಯಾಬು, ಸೆಂಟರ್ ಟ್ಯಾಬ್, ರೈಟ್ ಟ್ಯಾಬ್, ಡೆಸಿಮಲ್ ಟ್ಯಾಬ್, ಬಾರ್ ಟ್ಯಾಬ್ ಅಂತ 5 ಟ್ಯಾಬ್ಗಳ ಒಂದು ಆಪ್ಷನ್ಸ್ ಇದ್ದಾವೆ. ನಮಗೆ ಯಾವ ಟ್ಯಾಬು ಯಾವ ಪೊಸಿಷನ್ಗೆ ಬೇಕು ಅದನ್ನು ನಾವು ಇಲ್ಲಿ ಟೈಪ್ ಮಾಡಿ ಅದನ್ನು ಸೆಟ್ಟಿಂಗ್ ಮಾಡ್ಬೋದು. ಓಕೆ, ಇಲ್ಲಿ ಡಿಫಾಲ್ಟ್ ಟ್ಯಾಬ್ ಸ್ಟಾಪು 0.5 ಇಂಚಸ್ ಅಂತ ಬಂದಿದೆ, ಅದು ನನಗೆ ಬೇಡ. ಓಕೆ, ಈಗ ನಾನು ಮತ್ತೆ ಲೆಫ್ಟ್ ಟ್ಯಾಬನ್ನು ಎಲ್ಲಿಗೆ ಪ್ಲೇಸ್ ಮಾಡೋಣ, 0.5 ಇಂಚಸ್ಗೆ ಪ್ಲೇಸ್ ಮಾಡೋಣ. ಇಲ್ಲಿ 0.5 ಅಂತ ಬರ್ಕೊಂಡಿದ್ದೀನಿ. ಲೆಫ್ಟ್ ಹತ್ತ ಸೆಲೆಕ್ಟ್ ಮಾಡಿ ಸೆಟ್ ಹತ್ ಕೊಡೋಣ. ಸೆಟ್ ಆಗುತ್ತೆ. ಒಂದು ಟ್ಯಾಬ್ ಸ್ಟಾಪ್ ಇಲ್ಲಿ ಸೆಟ್ ಆಯಿತು. ಹಾಗೆ ಸೆಂಟರ್ ಟ್ಯಾಬ್ ಬೇಕು, ಇಲ್ಲಿ 2 ಅಂತ ಬರಿತೀನಿ. 2 ಅಂತ ಬರೋದು ಸೆಂಟರ್ ಟ್ಯಾಬ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಈ ಒಂದು ಟ್ಯಾಬ್ಸ್ಗೆ ನಮಗೆ ಲೀಡರ್ ಏನು ಬೇಕಾಗಿಲ್ಲ, ಅದಕ್ಕಾಗಿ ಇಲ್ಲಿ ನನ್ ಅಂತ ಸೆಲೆಕ್ಟ್ ಮಾಡಿ ಸೆಟಪ್ ಕೊಡೋಣ. ಓಕೆ, ಸೆಂಟರ್ ಟ್ಯಾಬ್ ಇಲ್ಲಿ ಸೆಟಪ್ ಆಗುತ್ತೆ. ನೆಕ್ಸ್ಟು ರೈಟ್ ಟ್ಯಾಬ್ ಬೇಕು. ರೈಟ್ ಟ್ಯಾಬ್ ಎಲ್ಲಿಗೆ ಬೇಕು, 3.5 ಇಂಚಸ್ ಬೇಕು. 3.5 ಅಂತ ಟೈಪ್ ಮಾಡಿ ಈ ರೈಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸೆಟ್ ಅಂತ ಕೊಡೋಣ, ಅದು ಕೂಡ ಸೆಟ್ ಆಗುತ್ತೆ. ಈ ಮೇಲಿರುವಂಥ 3 ಟ್ಯಾಬ್ಸ್ಗಳಿಗೆ ನಾನು ಯಾವುದೇ ಲೀಡರನ್ನು ತಗೊಂಡಿಲ್ಲ. ಆದರೆ ಈಗ ನೆಕ್ಸ್ಟು ಡೆಸಿಮಲ್ ಟ್ಯಾಬ್ಗೆ ಒಂದು ಲೀಡರ್ನ ತಗೋಬೇಕು, ಅಂದರೆ ಲೈನನ್ನು ತಗೋಬೇಕು. ಆಗಲೇ ನಾನು ನಿಮ್ಗೆ ತೋರಿಸಿದ್ನಲ್ಲ ಆ ರೀತಿ ಲೈನನ್ನು ತಗೋಬೇಕು. ಅದಕ್ಕೇನು ಮಾಡೋಣ,
ಈಗ ನನಗೆ ಡೆಸಿಮಲ್ ಟ್ಯಾಬ್ ಎಲ್ಲಿಗೆ ಬೇಕು, 5 ಇಂಚಸ್ ಬೇಕು. 5 ಅಂತ ಟೈಪ್ ಮಾಡಿದ್ದೀನಿ. ಡೆಸಿಮಲ್ ಟ್ಯಾಬ್ ಸೆಲೆಕ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ನನಗೆ ಲೀಡರ್ ಬೇಕು. ಲೀಡರ್ ನಿಮಗೆ ಇಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಒಂದು ಲೈನನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಡಾಟ್ ಲೀಡರ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸೆಟ್ ಅಂತ ಕೊಡ್ತೀನಿ. ಓಕೆ, ಇದ್ರ ಜೊತೆಗೆ ಬಾರ್ ಟ್ಯಾಬ್ ಕೂಡ ಬೇಕು. ಬಾರ್ ಟ್ಯಾಬ್ ಎಲ್ಲಿಗೆ ತೊಗೊಳ್ಳೋಣ, 6.5 ಇಂಚಸ್ಗೆ ತೊಗೊಳ್ಳೋಣ. 6.5 ಅಂತ ಬರೆದಿದ್ದೀನಿ. ಭಾರತ ಸೆಲೆಕ್ಟ್ ಮಾಡಿ ಸೆಟ್ ಅಂತ ಕೊಡೋಣ. ಓಕೆ, ಈಗ 5 ಟ್ಯಾಬ್ ಸ್ಟಾಪ್ಗಳು ಇಲ್ಲಿ ಬಂದಿದ್ದಾವೆ. ಓಕೆ ಅಂತ ಕೊಡೋಣ. ಈ ಟ್ಯಾಬ್ ಸ್ಟಾಪ್ಗಳು ಏನಾಗುತ್ತೆ, ಈಗ ಈ ಒಂದು ರೂಲರ್ ಮೇಲೆ ಪ್ಲೇಸ್ ಆಗ್ತವೆ. ಓಕೆ, ಈಗ ನೋಡಿ ನಮ್ಮ ಕರ್ಸರ್ ಏನಾಗಿದೆ, 0 ಮಾರ್ಜಿನ್ ಅಲ್ಲಿದೆ. ಫಸ್ಟ್ ನಾವು ಟ್ಯಾಬ್ ಸ್ಟಾಪ್ನ ಪ್ಲೇಸ್ ಮಾಡೋಣ. ಈಗ ಏನಾಯಿತು, 0.5 ಕೆಳಗಡೆ ಫಸ್ಟ್ ಟ್ಯಾಬಿಗೆ ಬಂದಿದೆ. ಇಲ್ಲಿ ನಾನು ಎ ಅಂತ 2 ಸರಿ ಬರಿತೀನಿ. ಲೆಫ್ಟ್ ಅಲೈನ್ ಆಗಿದೆ. ಮತ್ತೊಮ್ಮೆ ನಾನು ಟ್ಯಾಬ್ ಸ್ಟಾಪ್ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಅಗೇನ್ ಎ ಅಂತ 2 ಸರಿ ಬರಿತೀನಿ. ನೋಡಿ ಸೆಂಟ್ರಲ್ ಲೈನ್ ಆಗಿದೆ. ಮತ್ತೆ ಇಲ್ಲಿ 2 ಸರಿ ಬರೆಯೋಣ. ರೈಟ್ ಅಲೈನ್ ಆಗಿದೆ. ಹಾಗೆ ಡೆಸಿಮಲ್ ಟ್ಯಾಬ್ ಬಂದಿದೆ. ಇಲ್ಲಿ 1.12 ಅಂತ ಕೊಡೋಣ. ಮತ್ತೆ ಎಂಟರ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಟ್ಯಾಬ್ ಸ್ಟಾಪ್ ಪ್ಲೇಸ್ ಮಾಡೋಣ. ಇಲ್ಲಿ ನಾನು ತ್ರಿಬಲ್ ಎ ಬರಿತೀನಿ. ಓಕೆ, ತ್ರಿಬಲ್ ಎ ಟ್ಯಾಬ್ ಸ್ಟಾಪ್ ಪ್ರೆಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ತ್ರಿಬಲ್ ಎ ಬರೆಯೋಣ. ಸೆಂಟ್ರಲ್ ಲೈನ್ ಆಗಿದೆ. ಮತ್ತೆ ಟ್ಯಾಬ್ ಸ್ಟಾಪ್, ಈಗ ರೈಟ್ ಅಲೈನ್ ಆಗಿದೆ. ಮತ್ತೆ ಇಲ್ಲಿ ಬರೆಯೋಣ 111.12. ನೋಡಿ ಅರ್ಥ ಆಗ್ತಾ ಇದೆ. ಇಲ್ಲಿ ಮತ್ತೆ ನಾನು ಟ್ಯಾಬ್ ಸ್ಟಾಪ್ ಪ್ರೆಸ್ ಮಾಡಿರ್ತೀನಿ. ಓಕೆ, 45A ಬರಿತೀನಿ. ಲೆಫ್ಟ್ ಅಲೈನ್ ಆಗಿದೆ. ಇವೆಲ್ಲ ಸೆಂಟ್ರಲ್ ಲೈನ್ ಆಗ್ತಾ ಇದ್ದಾವೆ. ರೈಟ್ ಅಲೈನ್ ಆಗ್ತಾ ಇದ್ದಾವೆ. ಈಗ ಇದು ಡೆಸಿಮಲ್ ಟ್ಯಾಬ್ ಡೆಸಿಮಲ್ ಅಲೈನ್ ಆಗಿದ್ದಾವೆ. ಓಕೆ, ಹೀಗೆ ನಾವು ಟ್ಯಾಬ್ ಸ್ಟಾಪ್ಗಳನ್ನು ಸೆಟ್ ಮಾಡಿ ನಮ್ಗೆ ಬೇಕಾದ ಹಾಗೆ ಬರ್ಕೋಬಹುದು. ಓಕೆ, ಈ ಟ್ಯಾಬ್ ಸ್ಟಾಪ್ಗಳ ಬಳಕೆ ಎಲ್ಲೆಲ್ಲ ಆಗುತ್ತೆ. ಓಕೆ, ಈ ಟ್ಯಾಬ್ ಸ್ಟಾಪ್ಗಳನ್ನು ಯಾಕೆ ಬಳಸ್ತೀವಿ ಅಂತಂದ್ರೆ, ಯಾವುದೇ ಒಂದು ಟೇಬಲ್ ಇಲ್ದೇನೆ ಟ್ಯಾಬ್ಯುಲರ್ ಫಾರ್ಮೆಟ್ ಅಲ್ಲಿ ಡೇಟಾನ ಎಂಟ್ರಿ ಮಾಡಲಿಕ್ಕೆ ಟ್ಯಾಬ್ ಸ್ಟಾಪ್ಗಳನ್ನು ಬಳಸ್ತೀವಿ. ಅದರಲ್ಲಿ ಇದು ಒಂದು ಮೆಥಡ್. ಓಕೆ, ನಿಮ್ಗೆ ಬೇಕಾದಂಥ ಅಲೈನ್ಮೆಂಟನ್ನು ತಗೊಂಡು ಟ್ಯಾಬ್ ಸ್ಟಾಪ್ಗಳನ್ನು ಸೆಟಪ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲೊಂದು ಎಕ್ಸಾಂಪಲ್ ಇದೆ. ಓಕೆ, ಇದು ಕಂಟೆಂಟ್ಸ್ ಒಂದು ಎಕ್ಸಾಂಪಲ್. ನೀವು ಯಾವುದಾದ್ರೂ ಪುಸ್ತಕ ನೋಡಿರ್ತೀರಿ. ಪುಸ್ತಕದಲ್ಲಿ ಪರಿವಿಡಿ ಅಂತ ಇರುತ್ತೆ, ಅಥವಾ ಕಂಟೆಂಟ್ಸ್ ಅಂತ ಇರುತ್ತೆ, ಅಥವಾ ಇಂಡೆಂಟ್ಸ್ ಅಂತ ಇರುತ್ತೆ. ಆ ಇಂಡೆಂಟ್ಸ್ ಫಾರ್ಮ್ಯಾಟನ್ನು ಟೈಪ್ ಮಾಡಲಿಕ್ಕೆ ನಾವು ಟ್ಯಾಬ್ಸನ್ನು ಬಳಸ್ಬೋದು. ಇಲ್ಲೇನು ಮಾಡಿದ್ದಾರೆ, ಇಲ್ಲೊಂದು ಲೆಫ್ಟ್ ಟ್ಯಾಬ್ ಹಾಕಿದ್ದಾರೆ, ಇಲ್ಲೊಂದು ರೈಟ್ ಟ್ಯಾಬ್ ಹಾಕಿದ್ದಾರೆ. ಓಕೆ, ಎರಡರ ಮಧ್ಯದಲ್ಲಿ ಇದು ನಮಗೆ 0 ಮಾರ್ಜಿನ್ ಅಲ್ಲಿ ಬರೆದಿದ್ದಾರೆ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ. ಅಂದರೆ ಇಲ್ಲಿ ಟ್ಯಾಬ್ ಸ್ಟಾಪ್ ಪ್ರೆಸ್ ಮಾಡಿ ಲೆಫ್ಟ್ ಟ್ಯಾಬ್ಗೆ ಇಲ್ಲಿ ಒಂದು ಚಾಪ್ಟರ್ ಟೈಟಲ್ ಹಾಕಿದ್ದಾರೆ. ಆನಂತರ ಆ ಚಾಪ್ಟರ್ ಯಾವ ಪೇಜಸ್ ಬಂದಿದೆ ಅನ್ನೋದನ್ನ ಇಲ್ಲಿ ರೈಟ್ ಟ್ಯಾಬ್ಗೆ ಬರ್ಕೊಂಡಿದ್ದಾರೆ. ಈ ರೀತಿಯಾಗಿ ಬರೀಲಿಕ್ಕೂ ಕೂಡ ನಾವು ಟ್ಯಾಬ್ ಸ್ಟಾಪ್ಗಳನ್ನು ಬಳಸಬಹುದು. ಇದನ್ನು ನೀವು ಸಾಧ್ಯ ಆದರೆ ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಓಕೆ, ಹಾಗೆ ಇನ್ನೊಂದು ರೀತಿಯಲ್ಲಿ ನೀವು ಪರ್ಸನಲ್ ಇನ್ಫಾರ್ಮೇಷನ್ ಅಥವಾ ರೆಸ್ಯೂಮ್ ಅನ್ನು ತಯಾರು ಮಾಡ್ತಾ ಇರ್ತೀರಾ. ರೆಸ್ಯೂಮ್ ತಯಾರು ಮಾಡಬೇಕಾದ್ರೆ ಒಂದು ಕಡೆ ನಿಮ್ಮ ಪರ್ಟಿಕ್ಯುಲರ್ಸ್ ಅನ್ನ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಸ್ಪೆಸಿಫಿಕೇಶನ್ಸ್ ಅನ್ನ ಬರಿತಾ ಇರ್ತೀರಿ. ಓಕೆ, ಉದಾಹರಣೆಗೆ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಹಾಕಿದ್ದೀನಿ. ನೇಮು, ಫಾದರ್ ನೇಮ್, ಮದರ್ ನೇಮ್ ಅಂತ ಬರ್ಕೊಂಡಿದ್ದೀನಿ. ಅದ್ರ ಮುಂದೆ ಅವರವ್ರ ಹೆಸರು ಏನಾಗಿದೆ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿದ್ದೀವಿ. ಇದಕ್ಕೂ ಕೂಡ ನಾವು ಟ್ಯಾಬ್ಸ್ ಅನ್ನ ಬಳಸ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ಟೇಬಲ್ ಹಾಕಿಲ್ಲ, ಆದರೆ ಟ್ಯಾಬ್ಯುಲರ್ ಫಾರ್ಮೆಟ್ ಅಲ್ಲಿ ಬರ್ದಿದ್ದೀವಿ. ಇದಕ್ಕೇನು ಬಳಸಿರೋದು, ಇಲ್ಲಿ ಲೆಫ್ಟ್ ಟ್ಯಾಬ್ ಅನ್ನ ಬಳಸ್ಕೊಂಡಿದ್ದೀವಿ. ಓಕೆ, ಹೀಗೆ ನೀವು ಬೇಕಾದಂಥ ಒಂದು ಫಾರ್ಮೆಟ್ ಅಲ್ಲಿ ಬರೀಲಿಕ್ಕೆ ನೀವು ಟ್ಯಾಬ್ ಸ್ಟಾಪ್ಸ್ಗಳನ್ನು ಬಳಸ್ಕೋಬಹುದು. ಓಕೆ, ಹಾಗೆ ಈ ಟ್ಯಾಬ್ ಸ್ಟಾಪ್ಗಳನ್ನು ಏನು ಬರ್ಕೊಂಡಿದ್ದೀವಿ, ಟ್ಯಾಬ್ ಸ್ಟಾಪ್ ಹಾಕಿ ನಾವೇನು ಬರ್ದಿದ್ದೀವಿ, ಇದನ್ನು ನಾವು ಟೇಬಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಟೇಬಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಇನ್ಸರ್ಟ್ ಅಲ್ಲಿ ಹೋಗಿ, ಇನ್ಸರ್ಟ್ ಅಲ್ಲಿ ಟೇಬಲ್ ಆಪ್ಷನ್ ಇದೆ. ಟೇಬಲ್ ಆಪ್ಷನ್ ಇಂದ ಕೆಳಗಡೆ ಬನ್ನಿ. ಇಲ್ಲಿ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಮಗೊಂದು ಆಪ್ಷನ್ ಬರುತ್ತೆ, ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್. ಇಲ್ಲಿ ಟ್ಯಾಬ್ಸ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಡೋಣ. ಈಗ ನಾವು ಬರೆದಂತ ಒಂದು ಡೇಟಾ ಏನಾಗಿರುತ್ತೆ, ಇದು ಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಕನ್ವರ್ಟ್ ಆಗಿದೆ. ಹೀಗೆ ನಾವು ಬರೆದಂತ ಒಂದು ಡೇಟಾನ ನಾವು ಟೇಬಲ್ ಫಾರ್ಮೆಟ್ ಅಲ್ಲೂ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಈಗ ನೋಡಿ, ಟೇಬಲ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಆಗಿದೆ. ಈ ಟೇಬಲ್ ಅನ್ನ ನಾವು ಟೇಬಲ್ ಒಳಗಡೆ ನಾವು ಕರ್ಸರ್ ಇಟ್ಟಾಗ ಡಿಸೈನ್ ಮತ್ತು ಲೇಔಟ್ ಅಂತ ಟ್ಯಾಬ್ಸ್ ಬರ್ತವೆ. ಇದರ ಮುಖಾಂತರ ನಮಗೆ ಈ ಟೇಬಲ್ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ಯಾವ್ದು ತಗೊಳ್ಳೋಣ, ಉದಾಹರಣೆಗೆ ಈ ರೀತಿ ತಗೊಳ್ಳೋಣ. ಈ ರೀತಿಯಾಗಿ ಆ ಒಂದು ಡೇಟಾ ನಾವು ಫಾರ್ಮೆಟ್ ಮಾಡ್ಕೋಬಹುದು. ಓಕೆ, ಇದಿಷ್ಟು ಸ್ನೇಹಿತರೆ ಟ್ಯಾಬ್ಸ್ ಸ್ಟಾಪ್ಗಳ ಬಗ್ಗೆ ತಿಳಿಸಿಕೊಡುವಂಥ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ.